ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, GNMದು ರಿವ್ಯಾಲ್ಯೂಷನ್ ರಿಸಲ್ಟ್ ಬಂತು. ಆದರೆ ಬಂದಿದೆ ನಿಜ. ಆದಮೇಲೆ ಈಗ ರಿಸಲ್ಟ್ ಕೂಡ ತೋರಿಸ್ತಾ ಇದೆ ನಿಮಗೆ. ಏನು ರಿಸಲ್ಟ್ ಪಾಸ್ ಆಗಿದೆ ಮತ್ತು ಫೇಲ್ ಆಗಿದೆ, ಅದರಲ್ಲಿ ಏನು ಬದಲಾವಣೆ ಆಗಿಲ್ಲ. ಆದರೆ ಸಮ್ ಡಾಟಾ ಕರೆಕ್ಷನ್ಸ್, ಉದಾಹರಣೆಗೆ ಈಗ ಇಲ್ಲೊಂದು ವಿದ್ಯಾರ್ಥಿ ನೋಡ್ತಾ ಇದ್ದೀರಿ, 38 ನಮ್ಗೆ ಬಂದಿದೆ ಥಿಯರಿ ಒಳಗಡೆ, ಆದರೆ ಫೇಲ್ ಅಂತ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕರೆಕ್ಷನ್ ಆಗಬೇಕೀಗ ಅಷ್ಟೇ. ಯಾಕಂದರೆ 38 ಬಂದಿದೆ, ಆಮೇಲೆ ಅದು ಫೇಲ್ ಅಂತ ಬಂದಿದೆ. ಇದು ಕರೆಕ್ಷನ್ ಆಗಬೇಕು. ಈ ಥರ ಒಂದು ಕರೆಕ್ಷನ್ಗಳನ್ನು ಮಾಡಬೇಕಂತಂದರೆ ನೀವು ಕಾಯಬೇಕಾಗುತ್ತೆ. ಅಂದರೆ ನಾಳೆ ನಾಡಿದ ತನಕ ಕಾಯಬೇಕು, ಹೌದಾ? ಆಮೇಲೆ ಇನ್ನೊಂದು ಕಾಮೆಂಟ್ ಇದೆ ನೋಡಿರಿ. ಓಕೆ, ನಾನು ಕಾಮೆಂಟ್ ಅಂದರೆ ಫ್ರೀ ಇದ್ದಾಗ, ಎಲ್ಲೋ ದಾರಿಲಿ ಹೋಗ್ಬೇಕಾದ್ರೆ ಫ್ರೀ ಇದ್ದರೂ ಕೂಡ ನಾನು ನಿಮ್ಮದು ಕಾಮೆಂಟ್ಗಳನ್ನು ಓದ್ತಾ ಇರ್ತೀನಿ ಯಾವಾಗಲೂ. ಯಾಕಂದರೆ ನೀವು ನನ್ನ ಸಲ ಕಾಮೆಂಟ್ಗಳನ್ನು ಹಾಕಿರ್ತೀರಿ, ಏನಾದರೂ ಸೊಲ್ಯೂಷನ್ ಹೇಳ್ತಾರಂಥೇಳಿ. ಸೊ ಹೀಗಾಗಿ ನಿಮ್ಮ ಕಾಮೆಂಟ್ಗಳನ್ನು ಎಷ್ಟಾಗತ್ತಷ್ಟು ಓದ್ತೇನೆ. ಮತ್ತು 7 ನಂತರ ಲೈವಲ್ಲಿ ಬಂದಾಗ ಕೂಡ ನೀವು ಜಾಯ್ನ್ ಆಗ್ಬೋದು. ರಿವ್ಯಾಲ್ಯೂಷನ್ ರಿಸಲ್ಟ್ ಸರ್ವರ್ ಬಿಸಿ ಇದೆ. ಹೇಗೆ ಸರ್? ಐ ಹ್ಯಾವ್ ಅ ಸಪ್ಲಿಮೆಂಟ್ರಿ ಅಪ್ಲಿಕೇಶನ್. ಯಾವಾಗ ಸರ್ ಹೇಳಿ? ಫ್ರೆಂಡ್ದು ಸಬ್ಜೆಕ್ಟ್ ಹೋಗಿದೆ, ಸೊ ಅದಕ್ಕೆ ಹೇಳಿ. ನೋಡಿರಿ, ರಿವ್ಯಾಲ್ಯೂಷನ್ ರಿಸಲ್ಟ್ ಸರ್ವರ್ ಬಿಸಿ ಇಲ್ಲ, ಫ್ರೀ ಇದೆ. ಉದಾಹರಣೆ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ ಈಗ. ಸೊ ಇದು ಕ್ಲಿಕ್ ಮಾಡಿ, ವೆಬ್ಸೈಟಲ್ಲಿದ್ದೀನಿ, ಬಿಂದಾಸಾಗಿ ನೀವು ರಿಸಲ್ಟ್ ಚೆಕ್ ಮಾಡ್ಕೋಬೋದು. ಸರ್ವರ್ ಏನು ಬಿಸಿ ಇಲ್ಲ, ರಿಸಲ್ಟ್ಗಳನ್ನು ನೋಡ್ಕೊಳ್ಬೋದು. ಸಪ್ಲಿಮೆಂಟ್ರಿ ಅಪ್ಲಿಕೇಶನ್ಸ್ ಇನ್ನೂ ಲೇಟ್ ಆಗ್ತೈತೆ ರೀ. ಯಾಕಂತಂದ್ರೆ ಇನ್ನೂ ನೋಡಿರಿ, ವಿದ್ಯಾರ್ಥಿಗಳದ್ದು ಪ್ರಾಬ್ಲಮ್ ಆಗಿದೆ. ಅದನ್ನು ಸಾಲ್ವ್ ಮಾಡೋ ತನಕನೂ ಅಪ್ಲಿಕೇಶನ್ಗಳನ್ನು ಸ್ವಲ್ಪ ಒಂದು ವಾರ ಲೇಟ್ ಮಾಡ್ಬೋದು. ಓಕೆನಾ? ಈ ವಾರ ಬರಬೇಕಿತ್ತು. ಹಂಗೆ ನೋಡಿದರೆ ಎಲ್ಲ ಇದು ರಿಸಲ್ಟ್ ಕ್ಲಿಯರ್ ಇದ್ದಿದ್ರೆ ಬರಬೇಕಿತ್ತು. ಬಟ್ ಒಂದು 40% ವಿದ್ಯಾರ್ಥಿಗಳದ್ದು ಪ್ರಾಬ್ಲಮ್ ಆಗಿದೆ. ಅದನ್ನು ಕ್ಲಿಯರ್ ಮಾಡೋ ತನಕನೂ ಬಿಡೋದು ಕಷ್ಟ ಇದೆ. ಅಂದರೆ 1 ವಾರ ಆಗ್ಬೋದು. ಸರ್, ನಾನು ಕಾಮೆಂಟ್ ಮಾಡ್ತೀರಲ್ಲ ಸರ್, ನೋಡ್ತೀರಲ್ಲ ಸರ್, ಸುಮ್ಮನೆ GNM ಮಾಡೋ ಬದಲು, ಓಕೆ, ಈ ವರ್ಡ್ ಯೂಸ್ ಮಾಡ್ತಾಯಿದ್ದಾರೆ. ಓಕೆ, ಈ ಥರ ವರ್ಡ್ಗಳನ್ನು ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಹೋಗ್ಬೋದೇ ಮೇಲೆ ಸರ್, ಬೋರ್ಡ್ನವರು ಸ್ಟೂಡೆಂಟ್ ಜೊತೆ ಆಟ ಆಡ್ತಿದ್ದಾರೆ ಅನಿಸುತ್ತೆ, ಏನು ಮಾಡಬೇಕು ಸರ್? ಹೀಗೆ ಮಾಡಿದರೆ ನೋಡಿ, ಇದ್ರ ಸಲುವಾಗಿ ನಿಮ್ಮ ತಂದೆ ತಾಯಿಗಳನ್ನು ನಿಮಗೆ ಇಲ್ಲಿ ಕಷ್ಟಪಟ್ಟು ಬೆಳೆಸಿಲ್ಲ. ಈ ಶಬ್ದಗಳನ್ನು ಯೂಸ್ ಮಾಡೋ ಹಾಗಿಲ್ಲ ನೀವು. ಯಾಕಂತಂದರೆ GNM ಏನು MBBS ಇದ್ದವರೇ ಪಾಸ್ ಆಗೋದಿಲ್ಲ, ನಿಮ್ಗೆ ಗೊತ್ತಿಲ್ಲ. ರಿಯಾಲಿಟಿ ಒಳಗಡೆ ಕೋಟಿಗಟ್ಟಲೆ ದುಡ್ಡು ಹಾಕಿ MBBS ವಿದ್ಯಾರ್ಥಿಗಳೇ 5 ವರ್ಷದ ಮುದುಕಾಗೋ ತನಕ ಕಲಿತಾರೆ. ನೀವು ನೋಡಿರ್ಬೋದು, MBBS ಡಾಕ್ಟ್ರು ನೋಡ್ರಿ ಎಷ್ಟು ವಯಸ್ಸಾಗಿರ್ತದೆ, ಅವ್ರಿಗೆ ಹಿಂದೆ ಮುಂದೆ ಮಾಡೋದಿಲ್ಲ. ಸಿಳಿ ಮೇಲೆ ಒಂದು GNMಲ್ಲಿ ಸಬ್ಜೆಕ್ಟ್ ಬ್ಯಾಕ್ ಉಳಿದ ಮೇಲೆ ಯಾಕೆ ತಲೆ ಕೆಡಿಸ್ಕೊಂತೀರಮ್ಮ? ಎಷ್ಟು ಕತ್ತಷ್ಟು ಮಾಡಿ, ಓಕೆನಾ? ನಿಮ್ಗೆ ಯಾರು ಕೇಳೋದಿಲ್ಲ. ಸುಮ್ಮನೆ ನೀವು ಮನಸ್ಸಿಗೆ ಆಗ್ತಾಯಿದ್ದೀರಿ, ಏನೋ ಆಗಿಬಿಟ್ಟಿದೆ ಇವಾಗ, ಅದಕ್ಕೇನು ಸೊಲ್ಯೂಷನ್ ಇಲ್ಲ. ಹಾಗಂತೇಳಿ ಈ ಶಬ್ದಗಳನ್ನು ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ, ಆಯಿತಾ? ನಿಮ್ದು 1 ಸಬ್ಜೆಕ್ಟ್ ಹೋಗಿದೆಯೋ 2 ಸಬ್ಜೆಕ್ಟ್ ಹೋಗಿದೆಯೋ, ಅದು ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. ನೀವು ದೃಢವಾಗಿ ನಿಂತ್ಕೊಂಡು ಅದನ್ನು ಗೆದ್ದು ನೀವು ಪಾರಿಗೆ ಹೋಗ್ತಿರಲ್ಲ, ಅದೇ ಸಾಧನೆ ಹೊರತು ನಿಮ್ಮ ಜೀವನದಲ್ಲಿ ಈ ಥರ ಈ ಶಬ್ದಗಳು ಯೂಸ್ ಮಾಡಿ ಯಾರಿಗೆ ಒಳ್ಳೇದು ಮಾಡ್ತಾಯಿದ್ದೀರಿ? ಇದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ, ಆಯಿತಾ? ಏನು ದೊಡ್ಡದಲ್ಲ, GNM ನರ್ಸಿಂಗ್ ದೊಡ್ಡದಲ್ಲ, ಓಕೆನಾ? ಕನ್ನಡ ಮೀಡಿಯಮ್ದವ್ರು MBBSಗಳನ್ನು ಮಾಡಿ ಫೇಲ್ ಆಗಿ ಡುಬ್ಕಿ ಹೊಡೆದು 5-6 ವರ್ಷ ಮಾಡಿದವ್ರಿಗೆ ನಾಚಿಕೆ ಆಗೋದಿಲ್ಲ. ನೀವು ಒಂದು ರಿವ್ಯಾಲ್ಯೂಷನ್ದಲ್ಲಿ ಫೇಲ್ ಆದರೆ ಏನು ನೆಕ್ಸ್ಟ್ ಆಪ್ಷನ್ ಇದೆಯಲ್ಲ, ಸಪ್ಲಿಮೆಂಟ್ರಿಲಿ ಮಾಡಿ ಚೆನ್ನಾಗಿ. ಯಾರು ಬೇಡ ಅಂತ ಹೇಳ್ತಾರೆ? ಅದನ್ನು ಹಂಗಂತೇಳಿ ನೀವು ಇದನ್ನು ಮಾಡೋಂಗಿಲ್ಲ, ಬೇಜಾರು ಮಾಡ್ಕೊಳ್ಳೋದಿಲ್ಲ. ಸರ್, ಸೆಕೆಂಡ್ PUC ಫೇಲ್ ಆಗಿದೆ ನನಗೆ, ಇವಾಗ ಪ್ಯಾರಾಮೆಡಿಕಲ್ ಮಾಡೋಕ್ಕೆ ಓಕೆ ಇದಾಯಿತು. ನಂದು ಹಳೆಯ ರಿಸಲ್ಟ್ ಬಂದಿದೆ. ನೋಡಿರಿ, ಇದು ಎಲ್ಲರದ್ದು ಪ್ರಾಬ್ಲಮ್. ಪ್ರತಿ ವರ್ಷವೂ ಕೂಡ ನಾನು ಹೇಳ್ತಾ ಇರ್ತೀನಿ, ರಿವ್ಯಾಲ್ಯೂಷನ್ದಲ್ಲಿ ಹಾಕಿದಾಗ ನಿಮಗೆ 1,000 ರೂಪಾಯಿ ದಂಡ ಅಂತ ಹೇಳಿರ್ತೇನೆ. ಯಾಕೆ 1,000 ರೂಪಾಯಿ ದಂಡ ಸಾರ್ ಅಂತ ಕೇಳಿದರೆ, ಏನು ನೀವು ಹಳೆಯ ರಿಸಲ್ಟಲ್ಲ ಅದನ್ನೇ ಕಳಿಸಿಬಿಡ್ತಾರೆ. ಇಲ್ಲಿ ಯಾವುದೂ ಕೂಡ ಬದಲಾವಣೆ ಮಾಡೋದಿಲ್ಲ. ಇದು ಈ ವರ್ಷ ಅಂತಲ್ಲ, ಪ್ರತಿ ವರ್ಷ. ಬಟ್ ಅದೇ ರಿಸಲ್ಟ್ ನಿಮ್ಗೆ ಫೈನಲ್ ಆಗುತ್ತೆ. ಸೆಕೆಂಡ್ ಸಬ್ಜೆಕ್ಟು ಹೋಗಿತ್ತು, ಅದರಲ್ಲಿ 1 ಬಂದಿದೆ, ಇನ್ನೊಂದು ಸೇಮ್ ಮಾರ್ಕ್ಸ್ ಇದೆ. ಏನು ಮಾಡೋದು ಸ್ವಲ್ಪನಾದರೂ ಚೇಂಜ್ ಆಗಬೇಕು ತಾನೇ? ಇಲ್ಲ ರೀ, ಇದು ಪ್ರತಿ ವರ್ಷ ಪ್ರಾಬ್ಲಮ್ ಇದೆ ವಿದ್ಯಾರ್ಥಿಗಳದ್ದು. ಇದನ್ನು ಭಾಳ ಸಲ ನಾನೇ ಧ್ವನಿ ಎತ್ತಿದ್ದೀನಿ, ಆದರೆ ನನಗೆ ಹತ್ತಿಗಿದ್ದಾರೆ ಅಷ್ಟೇ. ವಿದ್ಯಾರ್ಥಿಗಳು ಕುಡ್ಕೊಂಡು ಹತ್ತಿಗೆ ಬಿಡ್ತಾರೆ ಹಂಗೆ ಮೂಲೆ ಗುಂಪಲ್ಲಿ. ಆ ವಿಡಿಯೋ ನಾನು ಸ್ವಲ್ಪ ಆದರೂ ಹೋಗಿ ಬೋರ್ಡಿಗೆ ತಿರ್ಸ್ಬೋದಲ್ಲ. ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಬಂದಿದೆ ಅಂದಮೇಲೆ ನೀವು ಅದನ್ನು ಎತ್ತಿ ತೋರಿಸ್ಬೋದಿತ್ತು. ಬೇಡ್ರಿ, ಯಾರಿಗೂ ಅವಶ್ಯಕತೆ ಇಲ್ಲ. ಈಗ ನೀವು ದುಃಖದಲ್ಲಿದ್ದೀರಿ, ನೀವು ನನಗೆ ಕಾಮೆಂಟ್ ಹಾಕಿದ್ದೀರಿ, ಓಕೆ, ನಾವು ಓದ್ತಾ ಇದ್ದೀನಿ. ಅದೇ ಪಾಸ್ ಆದರೂ ಒಬ್ಬರು ನೀವು ಕಾಮೆಂಟ್ ಹಾಕಿದಾರಾ, ಥ್ಯಾಂಕ್ಸ್ ಅಂತ ಹೇಳ್ತಾರಾ? ಯಾರು ಹೇಳೋದಿಲ್ಲ ರೀ ಇಲ್ಲೆಲ್ಲ. ಅದಕ್ಕೆ ಈ ಥರ ಇಂಥ ವಿದ್ಯಾರ್ಥಿಗಳು ಇರೋದ್ರಿಂದನೇ ಈ ಬೋರ್ಡು ಈ ಥರ ಮಾಡ್ತಾಯಿದೆ ಅಷ್ಟೇ. ಇದಕ್ಕೆ ಏನು ಸೊಲ್ಯೂಷನ್ ಇಲ್ಲ. ಈಗೇನು ಸೇಮ್ ಚೇಂಜ್ ಆಗದೆ ಹಾಗೆ ಬಂದಿದೆ ಅಂತ ಹೇಳ್ತೀರಲ್ಲ, ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನಿಮಗೂ ಬದಲಾವಣೆ ಆಗೋದಿಲ್ಲ, ಅದೇ ಫೈನಲ್ ರಿಸಲ್ಟ್ ಆಗುತ್ತೆ ನಿಮಗೆ. ನಂದು ಎಕ್ಸ್ಟರ್ನಲ್ 40 ಇದೆ, ಆದರೂ ರಿಸಲ್ಟ್ ಫೇಲ್ ಇತ್ತು, ಇವಾಗ ಪಾಸ್ ಅಂತ ಬಂದಿದೆ. ಅಪ್ಡೇಟ್ ಮಾಡ್ತಾಯಿದ್ದಾರೆ ರೀ. ನೋಡಿ, ಈ ಥರ ಆಗ್ತಾಯಿದೆ, ಬರುತ್ತೆ, ಟೆನ್ಷನ್ ತೊಗೋಬೇಡ್ರಿ, ಚೇಂಜ್ ಆಗುತ್ತೆ.
ಮೊದಲು ಏನಾಗಿತ್ತು ನಿಮ್ಮದು ಫೇಲ್ ಅಂತ ಬಂದಿತ್ತು, ಆಮೇಲೆ ಪಾಸ್ ಆಗಿದೆ. ಓಕೆ, ಅದಕ್ಕೂ ಟೈಮ್ ಬೇಕು, ಬದಲಾವಣೆ ಆಗ್ತಾ ಇದೆ ಇವಾಗ. ನೀವು ಟ್ರೈ ಮಾಡಿರಿ. ನೆಕ್ಸ್ಟ್ ಕಮೆಂಟು, ಸೆಕೆಂಡ್ ಸಬ್ಜೆಕ್ಟ್ ರಿವ್ಯಾಲ್ಯೂಷನ್ ಹಾಕಿದ್ದೆ, ಅದರಲ್ಲಿ ಸೇಮ್ ಮಾರ್ಕ್ಸ್, ನೋ ಚೇಂಜ್, ಟೆಲ್ ಮಿ ವೇರ್ ವಿ ವಾಂಟ್ ಟು ಕಂಪ್ಲೇಂಟ್ ಮಾಡೋಕ್ಕೆ ಬರೋದಿಲ್ಲ ರೀ. ಯಾಕಂದ್ರೆ ಅವ್ರು ಮೊದಲೇ ಹೇಳಿಬಿಟ್ಟಿದ್ದಾರೆ. ನೋಡ್ರಪ್ಪ, ನೀವು ರಿವ್ಯಾಲ್ಯೂಷನ್ ಹಾಕ್ತಾ ಇದ್ದೀರಿ ಅಂದಮೇಲೆ ನಮ್ಮ ವ್ಯಾಲ್ಯೂಟ್ರ್ ಏನು ಚೆಕ್ ಮಾಡ್ತಾರಲ್ಲ ಅದೇ ಫೈನಲ್ಲು. ನೀವು ಹೆಚ್ಚಿಗೆ ಮತ್ತು ಕಿಮ್ಕ್ಯಾಡೋಂಗಿಲ್ಲ. ಈ ಒಂದು ನೀವು ಫೋಟೋ ಕಾಪಿ ತರಿಸಿದ ಮೇಲೆ ನೀವೇನು ಅಬ್ಜೆಕ್ಷನ್ ಹಾಕೋಂಗಿಲ್ಲ. ಹೋದರೆ ನೀವು ಕೋರ್ಟಿಗೆ ಹೋಗ್ಬೇಕೀಗ ಪ್ರೂಫ್ ತೊಗೊಂಡು ಅಷ್ಟೇ, ಬೇರೆ ಆಪ್ಷನ್ ಇಲ್ಲ ಇಲ್ಲಿ. ಕನ್ಫರ್ಮ್ ರಿಸಲ್ಟ್ಸ್ ಆರ್ ಸೇಮ್ ಮಾರ್ಕ್ಸ್ ಗಿವನ್, ಇಟ್ಸ್ ಎ ಕನ್ಫರ್ಮ್ ರಿಸಲ್ಟ್ ಈಸ್ ಕನ್ಫರ್ಮ್. ಇದೇ ಕನ್ಫರ್ಮ್. ಯಾಕಂತಂದರೆ ರಿಸಲ್ಟ್ ಚೇಂಜ್ ಆಗಿಲ್ಲ ಅಂತಂದರೆ ನೀವು ಅಷ್ಟೇ ಮಾರ್ಕ್ಸ್ ತೊಗೊಂಡಿದ್ದೀರ ಅಂತ ಅರ್ಥ. ವ್ಯಾಲ್ಯೂಷನ್ ಮಾಡಿದಾರೋ ಬಿಟ್ಟರು ಸೆಕೆಂಡ್ರಿ ನಂಗೆ ಗೊತ್ತಿಲ್ಲ, ಅದು ಮಾರ್ಕ್ಸ್ ನಿಮ್ಗೆ ವಾಪಸ್ ಅದೇ ಬಂದಿದೆ ಅಂದಮೇಲೆ ವ್ಯಾಲ್ಯೂಷನ್ ಆಗಿದೆ ಅಂತ ಅರ್ಥ. ಅದೇ ಮಾರ್ಕ್ಸ್ ನಿಮ್ಗೆ ಬಂದಿದೆ ಅಂದಮೇಲೆ ಅದು ದೇವ್ರಿಗೆ ಗೊತ್ತು, ವ್ಯಾಲ್ಯೂಷನ್ ಆಗಿದೆ ಬಿಟ್ಟು ಗೊತ್ತಿಲ್ಲ, ಬಟ್ ಅದೇ ಕನ್ಫರ್ಮ್. ಫೇಲ್ ಅಂತ ಬಂದಿತ್ತು, ಇವಾಗ ಪಾಸ್ ಅಂತ ಬಂದಿದೆ. ಎಕ್ಸ್ಟರ್ನಲ್ ಮಾರ್ಕ್ಸ್ 40 ಬಂತು, ಫೇಲ್ ಇತ್ತು, ಇವಾಗ ಪಾಸ್ ಆಗಿದೆ. ಎಸ್ ಅದೇ ಚೇಂಜ್ ಆಗ್ತಾಯಿದೆ. ಯಾಕಂತಂದರೆ ಇದು ಎರರ್ ಅಂತ ಕರಿತೀವಿ ನಾವು, ಡಾಟಾ ಎರರ್ಗಳು ಅಂತ ಕರಿತೀವಿ. ಇವುಗಳು ಬದಲಾವಣೆ ಆಗ್ತಿರ್ತವೆ. ನಿಮ್ಮದು ಕೂಡ ಬದಲಾವಣೆ ಆಗ್ಬೋದು. ಸೇಮ್ ಮಾರ್ಕ್ಸ್ ಇದ್ದವರು ನೋಡಿ, ನಿಮ್ಮ ಲಕ್ ಬೈ ಚಾನ್ಸ್ ಚೆಕ್ ಮಾಡ್ಕೊಳ್ರಿ. ಆದರೆ ಸೇಮ್ ಮಾರ್ಕ್ಸ್ ಬಂದಿದ್ದ ಮೇಲೆ ಅದು ರೀಚೆಕ್ ಮಾಡೋಕ್ಕಾಗೋದಿಲ್ಲ. ಏನು ಸೇಮ್ ಮಾರ್ಕ್ಸ್ ಬಂದಿದ್ದಿಲ್ಲ ಅದೇ ನಿಮ್ಮ ಮಾರ್ಕ್ಸ್ ಎಕ್ಸೆಪ್ಟ್ ಆಗುತ್ತೆ. ಹಾಗೇನಾದರೂ ಬದಲಾವಣೆ ಆಗಬೇಕಂತಂದ್ರೆ ಅವ್ರು ನಾಳೆಗೆ ವೆರಿಫೈ ಮಾಡ್ತಾ ಇದ್ದಾರೆ, ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ವೆರಿಫೈ ಮಾಡಲಿಕ್ಕೆ. ಬದಲಾವಣೆ ಆಗಬೇಕಿತ್ತಪ್ಪ ಅಂತಂದರೆ ಆಗಿ ಬರುತ್ತೆ, ಇಲ್ಲ ಅಂದರೆ ಇಲ್ಲ. ಮಾರ್ಕ್ಸ್ ಎಷ್ಟಿದೆ ಅಷ್ಟೇ ಇದೆ, ಏನಾದರೂ ಚೇಂಜ್ ಆಗ್ಬೋದಾ? ಇಲ್ಲರಿ, ಆಗೋದಿಲ್ಲ ರೀ. ಪ್ರತಿ ವರ್ಷ ಇದೇ ಗೊಳಾಟ. ರಿವ್ಯಾಲ್ಯೂಷನ್ದಲ್ಲಿ ಆಲ್ಮೋಸ್ಟ್ ಏನು ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ ಅವರು. ಚೇಂಜ್ ಆಗಿ ಬಂದಿಲ್ಲ ಅಂದಮೇಲೆ ಆಗಿದೆ ಅಂತ ಅರ್ಥ, ಮುಂದೆ ಏನು ಚೇಂಜ್ ಮಾಡೋದಿಲ್ಲ. ಸೇಮ್ ರಿಸಲ್ಟ್ 31 ಇದೆ, ಪಾಸ್ ಆಗುತ್ತಾ? ಇಲ್ಲರಿ, 31 ಹೆಂಗೆ ಪಾಸ್ ಆಗುತ್ತದೆ ರೀ? 31 ಪಾಸ್ ಆಗೋದಿಲ್ಲ ರೀ. ಚೇಂಜ್ ಆಗೋದು ಅದು ನಿಮ್ಗೆ ಇದೇ ಬಂದಿದ್ಮೇಲೆ ಅದೇನು ಎಕ್ಸೆಪ್ಟ್ ಮಾಡ್ಕೋಬೇಕು. ನಂದು MSN 1 MCH ಅಷ್ಟೇ ಫೇಲ್ ಆಗಿದ್ದು, ಈಗ ರಿಸಲ್ಟ್ ನೋಡಿದರೆ MC2 ಸಹ ಫೇಲ್ ಅಂತ ತೋರಿಸ್ತದೆ. ಇದು ಚೇಂಜ್ ಆಗುತ್ತೆ, ಟೆನ್ಷನ್ ತೊಗೋಬೇಡ್ರಿ. ಇದು ನಿಮಗೆ ಚೇಂಜ್ ಆಗುತ್ತೆ. ನೀವು ಚೇಂಜ್ ಮಾಡ್ತಾರೆ, ನಾಳೆಗೆ ಚೇಂಜ್ ಮಾಡಿ ಕೊಡ್ತಾರೆ. ಇದನ್ನು ರಿಪೋರ್ಟ್ ಮಾಡಿ. ನಿಮ್ಮ ಹತ್ರ ಪ್ರೂಫ್ ಇದೆಯಲ್ಲ, MSH ಪಾಸ್ ಆಗಿರೋದು, ಅದನ್ನು ನೀವು ಮೇಲ್ ಮಾಡಬೇಕು. ಕಾಲೇಜ್ ವತಿಯಿಂದ ಮೇಲ್ ಮಾಡಿಸಿ, ಅದರಲ್ಲಿ ಏನು ಮಾಡ್ತಾರೆ, ಇದನ್ನು ನಿಮಗೆ ಇದು ಕ್ಲಿಯರ್ ಮಾಡಿಕೊಂಡು ಇದರಲ್ಲಿ ಏನಾದರೂ ಬದಲಾವಣೆ ಇದ್ದರೆ ಚೇಂಜ್ ಮಾಡಿಕೊಡ್ತಾರೆ. ಅಂದರೆ ಇದರಲ್ಲಿ ಏನಾದರೂ ಇದು ಬರಬೇಕಿತ್ತು ನಿಮ್ದು ಆ್ಯಕ್ಚುಲಿ MNS 1 ಮತ್ತು MCH ಬರಬೇಕಿತ್ತು. ಇದು ಬರೋದು ಏನಾಗಿದೆ ಅಂದರೆ ಇದು ಕೂಡ ಚೇಂಜ್ ಆಗಿದೆ. ಸೊ ಅದು ನೀವು ಬದಲಾವಣೆ ಮಾಡ್ಕೊಳ್ಬೋದು. ವೆಯ್ಟ್ ಮಾಡಿರಿ, ಬರುತ್ತೆ. 37 ಕೊಟ್ಟಿದ್ದಾರೆ, ಪಾಸ್ ಆಗುತ್ತಾ? ಎಸ್. ನೋಡಿರಿ, ನಿಮ್ಮದು ಇಂಟರ್ನಲ್ ಮಾರ್ಕ್ಸ್ ಪಾಸ್ ಆಗಿದ್ದರೆ ಇದು 37ಗೆ ನೋಡಿ, ನಿಮಗೆ ನಾಳೆ ತನಕ ಬದಲಾವಣೆ ಆಗುತ್ತಾ ನೋಡಿಕೊಂಡು. ಯಾಕಂದರೆ ಇದು ರಿಸಲ್ಟ್ ಇನ್ನೂ ಚೇಂಜ್ ಆಗೋದ್ರಲ್ಲೇ ಇದೆ. ಓಕೆ, ಹಂಗಂತೇಳಿ ಪಾಸ್ ಆದ್ರೆ ಫೇಲ್ ಮಾಡೋದಿಲ್ಲ. ಏನಾದರೂ ಲಕ್ ಬೈ ಚಾನ್ಸ್ ನಿಮ್ಗೆ ಪಾಸ್ ಆದರೆ ಆಗಬೇಕೀಗ. ನಂದು ಸೆಕೆಂಡ್ ಸಬ್ಜೆಕ್ಟು ಎಷ್ಟು ಬಂದಿದೆ ಅಷ್ಟೇ ಬಂದಿದೆ. ರಿವ್ಯಾಲ್ಯೂಷನ್ದಲ್ಲಿ ವ್ಯಾಲ್ಯೂಷನೇ ಮಾಡಿಲ್ಲ ಅವರು ಪೇಪರ್. ನಿಜಾನೂ ಆಗ್ಬೋದು, ಇದು ಸುಳ್ಳು ಇರ್ಬೋದು. ಇದಕ್ಕಂತೆ ನಾನು, ಯಾಕಂದರೆ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಿ ಅಂತ ಹೇಳಿದ್ದಾರೆ. ನಾನಂತೆ ಪ್ರತ್ಯಕ್ಷ ನೋಡಿನೂ ಇಲ್ಲ, ಕಂಡೂ ಇಲ್ಲ. ಹೀಗಾಗಿ ಇದ್ರ ಬಗ್ಗೆ ನಾನು ಹೇಳೋದು ಕಷ್ಟ ಆಗುತ್ತೆ.